Preview. Preview. ಬೆಳಗ್ಗೆ 5:20 ಇದೀಗ ತಾನೇ ಡ್ಯೂಟಿ ಮುಗಿಸ್ಕೊಂಡು ಬಂದೆ. ಸೊ ನಾನು ಕೆಣಕಲ್ ಕ್ರಾಸ್ಗೆ ಹೋಗ್ತಾ ಇದ್ದೆ. ಇದು ಮಾರ್ನಿಂಗ್ ವ್ಯೂ. ಬೆಳಗ್ಗೆ ಈ ರೀತಿ ಇತ್ತು. ನನ್ನ ಮುಂದೆ ಸರ್ಕಲಲ್ಲಿ ಮಂಜಣ್ಣ ಸಿಗ್ತಾನೆ. ಮಂಜಣ್ಣ ಜೊತೆಯಲ್ಲೇ ಹೋಗ್ಬೇಕಂತ ಅಂದ್ಕೊಂಡೆ. ಮಂಜಣ್ಣ ಬೈಕ್ ಹಾಕೊಂಬರ್ತಾನೆ ಕ್ರಾಸ್ಗೆ ಅಂತ ಹೇಳ್ದ. ಹಾಗಾಗಿ ಹೊರಟೆ ನಾನು ನನ್ನ ರೂಮಿಂದ. ಇಷ್ಟ 5:20 ಆಗೈತಲ್ಲ. ಹಾಗೆ ಹೊರಟ ನಮಗೆ ಬೆಳಿಗ್ಗೆ ಈ ರೀತಿ ಬೈಕಲ್ಲಿ ಹೋಗ್ತಾಯಿದ್ರೆ ತುಂಬ ಚಳಿ ಆಗ್ತಾಯಿತ್ತು. ಆದರೂ ಹಾಗೆ ಹೋಗ್ತಾಯಿದ್ವಿ, ಹಿಂಗೆ ಸಾಗಿದ್ವಿ. ಎತ್ತ ನೋಡಿದರೂ ಬಿಲ್ಡಿಂಗ್ ಕಾಣುವಂಥ ಈ ಬೆಂಗಳೂರನ್ನು ಬಿಟ್ಟು ಹಳ್ಳಿ ಕಡೆ ಹೋಗ್ತಾಯಿದ್ರೆ ಏನೋ ಒಂಥರ ಖುಷಿ ಆಗ್ತಾಯಿತ್ತು. ಒಂದು ಬೆಳಗಿನ ವ್ಯೂ ಮತ್ತು ಆ ಒಂದು ಬೈಕ್ ರೈಡ್ ಎಕ್ಸ್ಪೀರಿಯೆನ್ಸು ನಿಜಕ್ಕೂ ತುಂಬ ಚೆನ್ನಾಗಿತ್ತು. ಈ ರೀತಿ ಹೋಗ್ತಾ ಇದ್ದರೆ ನನಗೆ ಯಾಕೋ ಒಂಥರ ಖುಷಿ ಆಗ್ತಾಯಿತ್ತು ನಿಜಕ್ಕೂ. ಮುಂದೆ ಸಾಗ್ತಾ ಇದ್ವಿ. ದೇವನಹಳ್ಳಿ ಹತ್ರ ಹೋದ್ಮೇಲೆ ಅಲ್ಲಿ ವಿಮಾನಗಳ ಹಾರಾಟನೂ ಸ್ವಲ್ಪ ಜಾಸ್ತಿನೇ ಇತ್ತು. ಕಾರಣ ದೇವನಹಳ್ಳಿ ಹತ್ರ ಏರ್ಪೋರ್ಟ್ ಇದೆ ಅಲ್ವಾ. ಸೊ ಅಲ್ಲಿ ಹಾಗಾಗಿ ಒಂದು ಸ್ವಲ್ಪ ವಿಮಾನಗಳು ಜಾಸ್ತಿನೇ ಓಡಾಡ್ತಾ ಇದ್ವು. ಆ ಬೆಳಗಿನ ಒಂದು ಬೈಕ್ ರೈಡ್ ಎಕ್ಸ್ಪೀರಿಯನ್ಸ್ ಜೊತೆ ವಿಮಾನಗಳ ಒಂದು ಹಾರಾಟನೂ ಹಾಗೆ ಹೊರಟ ಇದ್ವಿ. ಸೊ ನೋಡೋಕೆ ಒಂದು ಸ್ವಲ್ಪ ಸುಂದರವಾದಂಥ ಪ್ರದೇಶ ಅಂತ ಕಾಣಿಸಿತ್ತು. ಹಾಗಾಗಿ ಈ ಒಂದು ವಿಡಿಯೋನ ಮಾಡಿದೆ. ನೋಡ್ಬೋದು ಮೇಘಗಳು ಯಾವ ಥರ ಚಲಿಸ್ತಾ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ. ಮೇಘಗಳ ಜೊತೆ ಸಾಗಿದ ಆ ಪಯಣಕ್ಕೆ ನನ್ನದೊಂದು ಚಿಕ್ಕ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇನೆ. ಹೊಲವ ಚಂದಮಾಮ ನಗುತ್ತ ಬಂದ ಮನದಂಗಳಕ್ಕೆ, ಪ್ರೀತಿ ಬೆಳಕಿನಲ್ಲಿ ಹೃದಯ ಹೊರಟಿದೆ ಮೆರವಣಿಗೆ, ಅವಳ ಪ್ರೇಮ ದೂರಿನ ಕಡೆಗೆ ಪ್ರೀತಿ ಪಯಣವೋ, ಪ್ರಣಯ ದೂರಿನಲ್ಲಿ ಕಳೆದು ಹೋಗು ಸುಖವಾ ಹಿಂದು, ಧನ್ಯನಾದೆ ಪಡೆದುಕೊಂಡು ಹೊಸ ಜನ್ಮವೋ, ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ. ಈ ಥರ ಒಂದು ಗೀತೆಯನ್ನು ಹಾಡಿಕೊಂಡು ಹಾಗೆ ಈ ಒಂದು ಕಾಡನ್ನು ಮತ್ತು ಪ್ರಕೃತಿಯನ್ನು ಸವಿತಾ ಮುಂದೆ ಸಾಗಿದ್ವಿ. ವಾಹನ ನಿಲುಗಡೆ ಸ್ಥಳ. ಒಟ್ಟಾರೆಯಾಗಿ 57 ಕಿಲೋಮೀಟರ್ ಕ್ರಮಿಸಿದ ಮೇಲೆ ಈ ಒಂದು ವಾಹನ ನಿಲುಗಡೆ ಸ್ಥಳಕ್ಕೆ ಸೇರಿಕೊಂಡ್ವಿ. ಇದೇ ಎಂಟ್ರೆನ್ಸ್ ಮೇಲೆ ಮುಂದೆ ಟಿಕೆಟ್ ಕೌಂಟರ್ ಸಿಗುತ್ತೆ ನಮಗೆ. ಇದು ಟಿಕೆಟ್ ಕೌಂಟ್ರು. ಎಂಟ್ರೆನ್ಸಿಂದ ಒಂದು ಸ್ವಲ್ಪ ಮುಂದೆ ಹೋದಾಗ ಸಿಗುವಂಥ ಈ ಒಂದು ವ್ಯೂ ಈ ಥರ ಇತ್ತು. ತುಂಬ ನೈಸ್ ಅಲ್ಲ. ಒಳ್ಳೆ ಕ್ಲೈಮೇಟ್ ಇರುವಾಗ ಬಂದೀವಿ ಬಿಡು ಮಂಜ. ನಮ್ಮ ಮಂಜಣ್ಣ ಫುಲ್ ಯಾವ ಥರ ಇದೆ ಕ್ಲೈಮೇಟ್ ಇಲ್ಲಿ. ವಾವ್, ಬ್ಯೂಟಿಫುಲ್ ಪ್ಲೇಸ್. ಹೀಗೆ ಹೆಚ್ಚು ಪ್ರಬುದ್ಧ ಮನಸ್ಥಿತಿಯೊಂದಿಗೆ ನನ್ನ ಸುತ್ತಮುತ್ತಲಿನ ಪ್ರದೇಶಗಳನ್ನು ಹೆಚ್ಚು ವಿವರವಾಗಿ ಗ್ರಹಿಸಲು ಹೋದೆ. ಇದು ನನಗೆ ಬಹಳ ಖುಷಿ ಕೊಟ್ಟಿತು ಮತ್ತು ಛಾಯಾಗ್ರಹಣದ ಮೂಲಕ ಪ್ರಕೃತಿಯ ಸಾರ ಸೆರೆ ಹಿಡಿಯಲುದಾಗ ನನಗೆ ಪ್ರಕೃತಿಯ ಸೌಂದರ್ಯ ಅದ್ಭುತವಾಗೆನಿಸಿತು ಮತ್ತು ಮುಕ್ತ ಜೀವಂತ ಭಾವನೆ ನೀಡುವಂತಾಯಿತು. ಈ ಒಂದು ಸೌಂದರ್ಯದ ಸೊಬಗನ್ನು ಸಹ ಅನುಭವಿಸಲು ಬಹಳ ಖುಷಿಯಾಯಿತು ಮತ್ತು ಇನ್ನಷ್ಟು ನೋಡುವಂತಹ ಉತ್ಸಾಹತೆ ನನ್ನಲ್ಲಿ ಹೆಚ್ಚಾಯಿತು. ಹಾಗೆಯೇ ಮುಂದೆ ಸಾಗಿದ ನಮಗೆ ಪವನಸುತನ ದೇವಸ್ಥಾನವೊಂದು ಕಂಡಿತು. ಪವನಸುತನನ್ನು ವಂದಿಸುತ್ತಾ ಇನ್ನಷ್ಟು ಮುನ್ನುಗ್ಗಿದೆವು. ಒಂದು ಸ್ವಲ್ಪ ವಿಡಿಯೋವನ್ನು ಚಿತ್ರೀಕರಿಸಿಕೊಂಡು ಹಾಗೆ ಮುಂದೆ ಸಾಗಲು
ಯೋಚಿಸಿದೆವು. ಒಂದು ಸ್ವಲ್ಪ ಮುಂದೆ ಕ್ರಮಿಸಿದ ಮೇಲೆ ಈ ಥರ ಬ್ರಿಡ್ಜೊಂದು ನೋಡಲು ಕಾಣಸಿಗಿತು. ಇಲ್ಲಿ ಹಲವಾರು ಜನ ಬಗೆಯ ವಿಡಿಯೋಗಳನ್ನು ತೆಗೆಯುತ್ತಾ ಈ ಒಂದು ಮೇಘಗಳ ಮಡಿಲಲ್ಲಿ ಪ್ರಕೃತಿಯ ಸೊಬಗಿನಲ್ಲಿ ಕಾಣಸಿಗುವ ಅದೆಷ್ಟೋ ದೃಶ್ಯಗಳ ವೀಕ್ಷಣೆಗೆ ಬಂದ ನನಗೆ ಅದೆಷ್ಟೋ ಸೌಂದರ್ಯಗಳು ಇನ್ನಷ್ಟು ಈ ಪ್ರಕೃತಿಯ ಮಡಿಲಂಚಿನಲ್ಲಿ ಮಲಗಿವೆ ಮುಂದುವರೆದು ವಿಶಿಷ್ಟ ಮೆಟ್ಟಿಲುಗಳು ಕಂಡಾಗ ಯಾವ ದೇವಸ್ಥಾನ ಮಂಜಣ್ಣ? ಶಿವಲಿಂಗ. ಚಿಕ್ಕ ಶಿವಲಿಂಗ. ದೇವ್ರೆ ನೀವು ಚೆನ್ನಾಗಿದ್ದು ನಮ್ಮ ಚೆನ್ನಾಗಿ ನೋಡ್ರಿ. ಇದು ಯಾರು ಕಟ್ಸಿದ್ರು ಏನೋ ಹಾಕಿದ್ದಾರೆ. ಅದ್ರ ಮೇಲೆ ಹಾಕ್ತೀಯಾ? ಅಯ್ಯೋ ಕೆಳಗಡೆ ಇತ್ತು, ಹೋಗ್ಲಿ ಬಿಡು. ಸ್ವಲ್ಪ ದೂರ ಕ್ರಮಿಸಿದ ನಮಗೆ ಮಂಗಗಳ ಕಿರಿಚಾಟ ಮತ್ತು ಪಕ್ಷಿಗಳ ಕಲರವವು ತುಂಬ ಹಿಂಪಾಗಿ ಅನಿಸಿತು. ಇದು ನಂದಿ ವಿಗ್ರಹ. ಎಂತೆಂಥ ಪ್ರದೇಶಗಳಿದ್ದಾವೆ ಈ ಒಂದು ಇದರಲ್ಲಿ. ನಿಜಕ್ಕೂ ವಿಸ್ಮಯದ ಇನ್ನೊಂದು ಅರ್ಥನೇ ಅಂತ ಹೇಳ್ಬೋದು. ಕಾಡು ನೋಡಲು ಬಂದ ನನ್ನನ್ನು ಕವಿಯಾಗಿಸುತ್ತಿ ಈ ಕಾಡಿಂದು ಎಂತಹ ಗಾದೆ. ಎಂಥವ್ರಿಗಾದರೂ ಕವಿಗಳ ಥರ ಮಾತಾಡಬೇಕಂತ ಅನಿಸುತ್ತೆ. ಸೊ ನನಗೂ ಒಂಥರ ಖುಷಿ ಆಗ್ತಾಯಿದೆ ಒಂದು ಪ್ರದೇಶನ ನೋಡಿ. ಹಾಗೆ ಒಂದು ನನ್ನ ಓನ್ ಕವಿತೆ ಸಹ ನೆನಪಿಗೆ ಬರ್ತಾ ಇದೆ. ನೋಡಿದರೂ ನೋಡದಂತೆ, ಕಂಡರೂ ಕಾಣದಂತೆ, ಕಿವಿಗಳೆರಡು ಕೇಳಿದರೂ ಕೇಳದಂತೆ, ಈ ಪ್ರಾಕೃತಿಕ ಸೊಬಗನ್ನು ಆನಂದಿಸಲು ಕಣ್ಗಳೇ ಸಾಕ್ಷಿ. ಎತ್ತ ನೋಡಿದರೂ ಹಚ್ಚ ಹಸಿರಾಗಿರುವ ಈ ಪ್ರದೇಶ, ಈ ಕಾಡಿನ ಮುಸುಕು ಮಂಚು, ಹಾಗಾಗಿ ಇಲ್ಲಿ ಒಮ್ಮೊಮ್ಮೆ ಬರುವಂತಹ ಸೂರ್ಯ, ಕೆಲವೊಮ್ಮೆ ಬರುವಂತಹ ಮಳೆ, ಒಂದೊಂದು ನಿಮಿಷಕ್ಕೂ ಚೇಂಜ್ ಆಗುವಂತಹ ಈ ಒಂದು ವಾತಾವರಣದಲ್ಲಿ ನಾವಿರುವಂತಹದ್ದು ನಿಜಕ್ಕೂ ಒಂದು ಖುಷಿದಾಯಕ ವಿಷಯ. ಅದು ನನಗೆ ಈ ಪ್ರಯಾಣದ ಅನುಭವದ ಬಗ್ಗೆ ಒಂದೆರಡು ಮಾತುಗಳನ್ನು ನಾನು ನಮ್ಮ ಗೆಳೆಯನ ಹತ್ರ ಕೇಳಿದಾಗ, ಈ ಸೀಸನ್ನಲ್ಲಿ ಇಲ್ಲಿಗೆ ಬರಬೇಕು, ಯಾಕಂದರೆ ತುಂಬ ಚೆನ್ನಾಗಿರುತ್ತೆ. ಮೋಡಗಳೆಲ್ಲ ಕವಿದಿರೋ ಥರ, ಈ ಕೊಡೈಕೆನಾಲ್ ಹೋಗಿರೋ ಥರ ಫೀಲ್ ಆಗ್ತಾಯಿದೆ. ಅದೇ ಥರ ವಾತಾವರಣ ಇದೆ, ತುಂಬ ಚೆನ್ನಾಗಿದೆ. ಒಟ್ಟಿನಲ್ಲಿ ಯಾವ ಥರ ಫೀಲ್ ಆಗ್ತಾ ಇದೆಯಾ ಮಂಜನ? ಈ ಬೆಳಿಗ್ಗೆ ನಾವು ಅಷ್ಟೊತ್ತೆಲ್ಲ ಎದ್ದು 5 ಗಂಟೆಗೆ ಬೆಳಗಿನ ಜಾವ ಬಂದಿದ್ದಕ್ಕೋಸ್ಕರ ಈ ಥರ ಚೆನ್ನಾಗಿದೆ. ವಾತಾವರಣ, ಮಂಜು ಕವಿದಿರೋ ವಾತಾವರಣ ತುಂಬ ಚೆನ್ನಾಗಿದೆ. ಸೊ ಮತ್ತೆ ಬರ್ಬೋದಂತ್ಯಾ ಇಂಥ ಒಂದು ಪ್ರದೇಶ? ಬರ್ಬೋದು. ಆವಾಗ ಭೇಟಿ ಕೊಟ್ಟರೆ ಒಳ್ಳೆಯದು. ಥರ ಪ್ರದೇಶಕ್ಕೆ ತುಂಬ ಪೀಸ್ಫುಲ್ ಆಗಿದೆ. ನಿಜಕ್ಕೂ ಇದೊಂದು ವಿಸ್ಮಯದ ಇನ್ನೊಂದು ಹಾದಿನಿ ಅಂತ ಹೇಳ್ಬೋದು ಈ ಒಂದು ಪ್ರದೇಶ. ಸಾಧ್ಯವಾದರೆ ತಾವು ಬನ್ನಿ, ತಮ್ಮವರನ್ನು ಕರೆತನ್ನಿ. ನೋಡ್ಬೋದು ಕಾಡು. ಯಾವುದೋ ಇನ್ಸ್ಟಾಗ್ರಾಮ್ ರೀಲಲ್ಲಿ ನೋಡ್ತಾ ಇದ್ವಿ ಈ ಎಲೆ, ಅದೇ ಮಕ್ಕಳು ಇಟ್ಕೊಂಡು ಆಟ ಆಡ್ತಾರೆ ನೋಡಿ, ಆ ಥರದ್ದು. ಒಂದು ಪ್ರಕೃತಿನ ನೋಡ್ತಾ ಇದ್ದರೆ ನನಗೊಂದು ಕವನ ನೆನಪಾಗ್ತಾ ಇದೆ. ಒಂದು ಕವನ ಓದಿದೆ, ಆ ಕವನ ಓದಿ ಹೇಳ್ತೀನಿ ನಿಮಗೆ. ಕಾನನದಲ್ಲಿ ಸುಮವೊಂದು ಹರಡಿ, ಸುತ್ತಲೂ ಕೆಂಪು ಹರಡಿ, ಕೆಸರಲ್ಲಿ ತಾವರೆಯೊಂದು ಹರಳಿ, ತಲೆ ಎತ್ತಿ ಬೀಗುತ್ತಿದೆ, ನಗುತ್ತಿದೆ. ಹಿಪ್ಪಲಿ ತಪ್ಪಿದ ಹಚ್ಚ ಹಸಿರಿನ ಸಿರಿಯಲ್ಲಿ ಸೂರ್ಯನ ಕಿರಣ ತಾನಲ್ಲಿದೆ. ತುಳುಕುವ ಜಲಧಾರೆಯ ಮಡಿಲಲ್ಲಿ ಹೊಳೆಯುತ್ತಿರುವ ಮುತ್ತಿನ ರಾಶಿ ಚೆದರಿ. ಇಂತಹ ರಮಣೀಯ ಪ್ರಕೃತಿಯ ಸೊಬಗು ಸವಿದ ಮನಕ್ಕೆ ಬೆಳೆ. ಎಂತಹ ಗಾದೆ ಸ್ನೇಹಿತರೆ. ಇದು ಅಶ್ವಿತಾ ಆನಂದ್ ಅಂತ ಬರೆದಿರುವಂಥ ಒಂದು ಚಿಕ್ಕ ಪ್ರಾಕೃತಿಕ ಸಂಬಂಧಿಸಿದಂತಹ ಒಂದು ಕವನವಾಗಿದೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಈ ಥರ ಉಜ್ಜಿ ಈ ಥರ ನ್ಯಾಚುರಲ್ ಆಗಿ ಇದಾಗಿದೆ. ಇದ್ರ ಪರಿಣಾಮ ಏನಂದರೆ, ಕಾಡುಗಳಲ್ಲಿ ದೊಡ್ಡ ದೊಡ್ಡ ಕಾಡಿರುತ್ತಲ್ಲ, ಆ ಕಾಡುಗಳಲ್ಲಿ ಒಣಗಿರುತ್ತಲ್ಲ, ಒಣಮರ ಇರುತ್ತಲ್ಲ, ಆ ಒಣಮರ ಒಂದಕ್ಕೆ ಒಂದು ಟಚ್ಚಾಗಿ ಆಗಿ ಅದರಿಂದ ಕಿಡಿ ಉತ್ಪತ್ತಿ ಆಗುತ್ತೆ. ಆ ಉತ್ಪತ್ತಿ ಆಗೋ ಕಿಡಿನೇ ಕಾಡ್ಗಿಚ್ಚಾಗಿ ಪರಿವರ್ತನೆ ಆಗೋದು. ಕಾಡಲ್ಲಿ ಸಂಭವಿಸುವಂಥ ಬೆಂಕಿಗೆ ಇದೇ ಕಾರಣ ಅಂತ ಹೇಳ್ತೀರಾ? ಕಾಡ್ಗಿಚ್ಚಿಗೆ ಈ ಥರ ಒಂದು ಪ್ರಕ್ರಿಯೆನೇ ಕಾರಣ. ಹೌದಲ್ವಾ? ಯಾವ ಥರ ಇದೆ ಇಲ್ಲಿ ನೋಡಿ, ಎಷ್ಟು ನೈಸಾಗಿದೆ. ಇದು ನ್ಯಾಚುರಲ್ ಆಗಿ ಆಗಿರೋವಂಥದ್ದು. ಇದು ಆಲ್ಮೋಸ್ಟ್ ಅಲ್ಲ, ಅರ್ಧ ಮರನೇ ಕೊಮ್ಮೆನೇ ಹೋಗಿದೆ. ಅದು
ಇದಾಗಿದೆ. ಈ ಥರ ಉಜ್ಕೊಂಡು ಗಾಳಿಗೆ ಕಾಡ್ಗಿಚ್ಚೆ ಆಗುವಂಥ ಈ ಥರ ಆಡಿ ಆಡಿ ಹಾಂ ಹಾಂ ಇದು ಸೌದಿರೋದು ಮರ ನೋಡಿ ಎಷ್ಟು ನೈಸ್ ಆಗಿದೆ. ಹೌದಲ್ವಾ. ಇದು ಟಿಪ್ಪು ಅರಮನೆ, ಬೇಸಿಗೆ ಅರಮನೆ. ವೀರಭದ್ರ ಟಿಪ್ಪು ಇದ್ದಾನೆ ಒಳಗಡೆ ಕರಲ್ಲ. ಟಿಪ್ಪು ಇದವ್ರಿ ರಾಣಿಯವರ ಟೆಂಪಲ್. ಮತ್ತೆ ಇದು ಟ್ರೆಕ್ಕಿಂಗ್ ಏರಿಯಾ ನೋಡಿದಲ್ಲ, ಟ್ರೆಕ್ಕಿಂಗು ಹಿಂಗೆ. ಟ್ರೆಕ್ಕಿಂಗ್ ಹೋಗೋದು ಹಿಂಗೆ. ಹ್ಞೂ ಇದು ಅಷ್ಟು ಅನ್ಸುತ್ತೆ. ಈಗ ಮೇಲೆ ಹೋಗೋಣವಾ? ಹೋಗೋಣ ಅಂತ ನಮ್ಗೆ ಟೈಮ್ ಆಗುತ್ತೆ. ಸರಿ. ಸ್ನೇಹಿತರೆ, ಇಲ್ಲಿಗೆ ನಂದಿಲ್ ಸೆಂಡು ಮುಂದೆ ಈಶಾ ಫೌಂಡೇಶನ್. ನೆಕ್ಸ್ಟು ಈಶಾ ಫೌಂಡೇಶನ್. ಇದು ಟಿಪ್ಪು ಸಹಾಯಕರ ರೂಮು ಇರ್ಬೋದೇನೋ ಅಲ್ವಾ ಜನ? ಇವೆಲ್ಲ ಮೇಲೆಲ್ಲ ರೂಮ್ ಬೇಕು. ಅದೇ ಟಿಪ್ಪು ಸಹಾಯಕರ ರೂಮ್ಗಳು ಮಂಜನ. ಹಾಂ ಅದು ಅವರು ಗಾಳಿ ಬೀಸ್ತಿರ್ತಾರೆ ನೋಡು, ಅವರು ಇರ್ಬೋದು. ಹಾಗೆ ಅಲ್ಲಿಂದ ನಿರ್ಗಮಿಸಿ ಒಂದು ಸಣ್ಣ ದೇವಸ್ಥಾನಕ್ಕೆ ಭೇಟಿ ನೀಡಿದೆವು. ಈ ದೇವಸ್ಥಾನ ಹೊಯ್ಸಳರ ಕಾಲಕ್ಕೆ ಸಂಬಂಧಿಸಿದಂಥ ದೇವಸ್ಥಾನವಾಗಿತ್ತು. ಸೊ ನೋಡಲು ತುಂಬ ಸುಂದರವಾಗಿತ್ತು. ಇದು ಭೋಗನಂದೇಶ್ವರ ಟೆಂಪಲ್ಲು ನಂದಿ ಹಿಲ್ಸ್ ಮಾರ್ಗ ಮಧ್ಯದಲ್ಲಿ ಸಿಗುತ್ತೆ. ಇದು ಚೆನ್ನಾಗಿದೆ. ಇಲ್ಲಿ ಸಹಸ್ರಾರು ಸಂಖ್ಯೆಯ ಕಂಬಗಳು ಹಾಗೂ ಇಲ್ಲಿನ ವಾತಾವರಣ ತುಂಬ ಚೆನ್ನಾಗಿದೆ ನೋಡಿ. ಇದು ಹೊಯ್ಸಳರ ಕಾಲಕ್ಕೆ ಸಂಬಂಧಿಸಿದಂಥ ಒಂದು ಪ್ರಸಿದ್ಧ ದೇವಾಲಯವಂತೆ. ಇದು ಹೊಯ್ಸಳರ ಕಾಲಕ್ಕೆ ಸಂಬಂಧಿಸಿದಂತಹ ಚಿತ್ರಕಲೆ. ಇದೆಲ್ಲ ಸುಪ್ರಸಿದ್ಧವಾಗಿರುವಂಥ ಇದು ಕೆತ್ತನೆ. ನಿಜಕ್ಕೂ ಇದು ಕೂಡ ತುಂಬ ಚೆನ್ನಾಗಿದೆ ವರ್ಣಚಿತ್ರಕಲೆಗಳು. ಸ್ನೇಹಿತರೆ, ಇದು ನೀವು ನೋಡ್ತಾ ಇರುವಂಥದ್ದು ಭೋಗನಂದೀಶ್ವರ ಟೆಂಪಲ್ಲು. ಈ ಒಂದು ಟೆಂಪಲ್ಲು ನಂದಿ ಹಿಲ್ಸಿಂದ ನಮಗೆ ಮಾರ್ಗ ಮಧ್ಯದಲ್ಲಿ ಸಿಗುತ್ತೆ. ಇಲ್ಲ ಯಾವ ಥರ ಕೆತ್ತನೆ ಮಾಡಿರ್ತಾರೆ ನೋಡು ಮಂಜನ. ಬರೀ ಕಲ್ಲಲ್ಲೇ ಕೆತ್ತಿರುವಂಥ ಇದು ಇವೆಲ್ಲ. ಹ್ಞೂ ಇದು ಚೆನ್ನಾಗಿದೆಲ್ಲ. ಎಲ್ಲ ಕಲೆ. ಈ ಇಂಥ ದೊಡ್ಡ ದೊಡ್ಡ ಕಲ್ಲುಗಳನ್ನ ಹೆಂಗೆ ತೊಗೊಂಡು ಹೆಂಗೆ ಸಾಗಿಸ್ತಾ ಇದ್ರು ಮಂಜಣ್ಣ ಅವರೆಲ್ಲ ಒಂದು ಗೊತ್ತಾಗ್ತಾ ಇಲ್ಲಲ್ಲ. ಅವಾಗೆಲ್ಲ ಇದ್ರು, ಚೆನ್ನಾಗಿದ್ರು. ಕಲ್ಲುಗಳನ್ನ ಯಾವ ಥರ ಎತ್ತಿರ್ಬೋದು, ಏನು ಕತೆ, ಎಷ್ಟೆಷ್ಟು ತೂಕ ಇರುತ್ತೆ. ಮುಂದುವರೆದು ಈಶಾ ಫೌಂಡೇಶನ್ಗೆ ಎಂಟ್ರೆನ್ಸ್ಗೆ ರೀಚ್ ಆದ್ವಿ. ಸ್ವಲ್ಪ ದೂರದಿಂದಲೇ ನಮಗೆ ಶಿವಯೋಗಿಯ ಪ್ರತಿಮೆ ಕಾಣ ಸಿಗಿತು ನೋಡಲು. ಆ ಒಂದು ಶಿವಯೋಗಿ ಪ್ರತಿಮೆಯನ್ನು ನೋಡುತ್ತಿದ್ದರೆ ಒಂದು ಸ್ವಲ್ಪ ಮನಸ್ಸು ಶಾಂತವಾಗಿನಿಸಿತು. ತುಂಬ ಜರ್ನಿ ಮಾಡಿ ಬಂದ ಮೇಲೆ ಆ ಒಂದು ಸ್ಟ್ಯಾಚ್ಯೂ ನೋಡ್ತಾ ಇದ್ದೀವಲ್ಲ, ಹಾಗಾಗಿ ಒಂದು ಸ್ವಲ್ಪ ಮಾನಸಿಕ ನೆಮ್ಮದಿ ದೊರೆತಂತಾಯಿತು. ಹಿಡಿಬೋದು, ಆದರೆ ಮುಂದಕ್ಕೆ ಹಿಡಿದಿರ ಏನು ಮಂಜಣ್ಣ, ಯಾವ ಥರ ಇಲ್ಲಿ ವಾತಾವರಣ? ಚೆನ್ನಾಗಿದೆ. ಸ್ವಲ್ಪ ದೂರ ಅನ್ನಿಸ್ತಲ್ಲ ಅಲ್ಲಿಂದ. ಹಾಂ, ಅದರ ಲೊಕೇಶನ್ ಮಾತ್ರ ಚೆನ್ನಾಗಿದೆ. ಈ ಗುಡ್ಡಗಾಡುಗಳಲ್ಲಿ ಮಧ್ಯ 12 ಗಂಟೆ ಬೇಗ ಬಿಡೋಣ, ಯಾಕಂದರೆ ಮಳೆ. ಹೌದು, ಮಳೆಯ ಅಭಾವದಿಂದಾಗಿ, ಮಳೆ ಬರುವಂತಹ ಸೂಚನೆಗಳು ಅತಿ ಹೆಚ್ಚಾಗಿರುವುದರಿಂದಾಗಿ ಬೇಗನೆ ಹೊರಡಲು ಸಿದ್ಧರಾದೆವು. ಸೊ ಇದು ಶಿವ ಸ್ಟ್ಯಾಚು ದೂರದಿಂದ. ಇದು ಎಂಟ್ರೆನ್ಸ್